ಸರ್ತಿ ನಾನು ರಾಮ ಮತ್ತು ಹನುಮನನ್ನೇ ಫೋಕಸ್ ಮಾಡಿದ್ದೇನೆ, ಹಾಗೆ ಇಟ್ಟುಕೊಂಡಿದ್ದೇನೆ. ಹಾಗೆ ಯಾರದ್ದು ಜಯಂತಿಯೋ ಯಾರದ್ದು ಆಚರಣೆಯೋ ಅಲ್ಲ. ಆದ್ದರಿಂದ ಹಾಗಾಗಿ ಇದನ್ನೇ ಒಂದು ರೀತಿಯಿಂದ ಹೊಸ ಸುದ್ದಿಯಾಗಿ ಹನುಮಂತನಿಗೆ ರಾಮ ಕೊಟ್ಟ ಒಂದು ದೊಡ್ಡ ಬಹುಮಾನ ಬಳುವಳಿ ಇಲ್ಲಿದೆ. ಅದೇನಾಯಿತು ಅಂದರೆ, ರಾಮನ ಕೈಯಲ್ಲಿ ಒಂದು ಚಂದವಾದ ಹಾರ ಇತ್ತು. ಅದನ್ನು ಎತ್ತಿ ಸೀತೆಗೆ ಕೊಟ್ಟ ರಾಮಚಂದ್ರ. ಚಂದ್ರಕೋಟಿ ಪ್ರತೀಕಾಶ ಮಣಿರತ್ನ ವಿಭೂಷಿತ. ನಾನು ಇವತ್ತೇನೋ ಚೂಡಾಮಣಿಯನ್ನೋ ರತ್ನಹಾರವನ್ನು ಹನುಮಂತನಿಗೆ ಕೊಡುವುದನ್ನು ಯೋಚನೆ ಮಾಡಿದರೆ, ನಮ್ಮ ಉಡುಪಿಯ ಕೃಷ್ಣ ತನ್ನ ಸಂಕಲ್ಪಿತವಾದ ಪಚ್ಚೆ ಕಲ್ಲನ್ನೇ ತೋರಿಸಿಕೊಟ್ಟ ಇವತ್ತು, ನೋಡಿ ಹೇಗಿದೆ ಅಂತ. ಅಲ್ಲ, ಅದು ನಿಜವಾಗಿ ಅದೇನು ವೇದಿಕೆಗೆ ಬರಬೇಕಾಗಿಲ್ಲ, ಇಲ್ಲಿ ಸಿಗಬೇಕಾಗಿಲ್ಲ, ಅನ್ಎಕ್ಸ್ಪೆಕ್ಟೆಡ್. ಹೇಳಿ ಬಂದರಾದರೆ ವಿಷಯ ಬೇರೆ. ಹಾಗಾಗಿ ರತ್ನಗಳ ತವರು ವಾಸ್ತವವಾಗಿ ರಾಮಚರಿತೆ, ಹನುಮಂತನ ಚಿಂತನೆ ಎನ್ನುವುದು ಅಷ್ಟು ಸ್ಪಷ್ಟ. ಅದೇನಿದ್ರೂ ರಾಮನ ಅಡಿದಾವರಿಗೆ ಎನ್ನುವುದು ಸತ್ಯ. ಚಂದ್ರಕೋಟಿ ಪ್ರತೀಕಾಶ ಮಣಿರತ್ನ ವಿಭೂಷಿತಂ ಸೀತಾಯಿ ಪ್ರದದೋಹಾರಂ ಪ್ರೀತ್ಯ ರಘುಕುಲೋತ್ತಮ. ರಾಮಚಂದ್ರ ಚಂದವಾದ ಒಂದು ರತ್ನಹಾರವನ್ನು ಸೀತೆಗೆ ಕೊಟ್ಟ. ಅವಮುಚ್ಯ ಆತ್ಮನ ಕಂಠಾತ್ ಹಾರಂ ಜನಕನಂದಿನಿ. ಅವಳು ತನ್ನ ಕುತ್ತಿಗೆಯಿಂದ ಅದನ್ನು ಬಿಚ್ಚಿಕೊಂಡು ಅವೈಕ್ಷತ ಹರೀನ್ ಸರ್ವಾನ್, ಎಲ್ಲ ಮಂಗಗಳನ್ನು ನೋಡಿದರು. ಬರ್ತಾರಂಚ ಮುಹುರ್ಮುಹು, ಮತ್ತೆ ರಾಮನನ್ನು ನೋಡಿದ್ಲು, ಮತ್ತು ಮಂಗನನ್ನು ನೋಡಿದ್ಲು. ರಾಮನಿಗೆ ಅಂದಾಜು ಆಯಿತು ಸೀತೆ ಏನೋ ಯೋಚನೆ ಮಾಡ್ತಾ ಇದ್ದಾಳೆ ಅಂತ. ಆಗ ರಾಮ ಹೇಳ್ತಾನೆ, ರಾಮಃ ತಾಮಾಹ ವೈದೇಹೀಂ ಇಂಗಿತಜ್ಞ ವಿಲೋಕೇನ್ ವೈದೇಹಿ ಯಸ್ಯ ತುಷ್ಟಾಸಿ ದೇಹಿ ತಸ್ಮೈ ವರಾನ. ನಿನಗೆ ಯಾರು ಇಷ್ಟ ಕಂಡಿದ್ದೆ ಅವರಿಗೆ ಕೊಟ್ಟುಬಿಡು, ಏನು ಸಮಸ್ಯೆ ಇಲ್ಲ. ಹನುಮತೆ ದದೋಹಾರಂ ಪಶ್ಯತೋ ರಾಘವಸ್ಯ. ರಾಮ ನೋಡ್ತಾ ಇದ್ದಾಗೆ ಸೀತೆ ತನ್ನ ಕೊಟ್ಟ ಅತ್ಯಂತ ಮೌಲ್ಯಯುತವಾದ ಪ್ರೀತಿಯ ಹಾರವನ್ನು ಹನುಮಂತನಿಗೆ ನೀಡಿಬಿಟ್ಟಿದ್ದಾನೆ. ಅಂದರೆ ರಾಮನ ಇರುವಿಕೆಯನ್ನು ಸೀತೆಗೆ ಮೊದಲು ಕೇಳಿದೆ ಅದನ್ನು. ಇಷ್ಟು ಸಮಯ ಆಯಿತಲ್ಲ, 10 ತಿಂಗಳಾಗ್ತಾ ಬಂತು, ರಾಮ ಇನ್ನು ನನ್ನ ನೆನಪಿನಲ್ಲಿದ್ದಾನ ಕೇಳಿಕೊಂಡಿದ್ದಾನೆ. ಇದ್ದಾನೆ ಹೇಳಿದ ತಕ್ಷಣ ಒಂದು ಸಂಭ್ರಮಿಸಿದ್ದಾಳೆ, ಒಂದು ಅಷ್ಟಿಷ್ಟಲ್ಲ. ಆ ವಾರ್ತೆ ಮೊದಲು ತಂದುಕೊಟ್ಟವರ ಹನುಮಂತ ಹೇಳಿ ತುಂಬ ಇಷ್ಟದಲ್ಲಿ, ತೇನ ಹಾರೇಣ ಶುಶುಭೆ ಮಾರುತಿ ಗೌರವೇಣ. ಹಾರದಿಂದಲೂ ಶೋಭೆ, ಸೀತೆ ರಾಮ ಕೊಟ್ಟ ದೊಡ್ಡ ಸಂಗತಿ ಅನ್ನುವ ಗೌರವದಿಂದಲೂ ಅವನಿಗೆ ತುಂಬ ಖುಷಿಯಾಗಿದೆ. ಬಹಳ ಸುಂದರವಾದ ಅತ್ಯಂತ ಹಳೆಯ ರವಿವರ್ಮ ಆರ್ಟದು. ನನಗೆ ಹಿಂದೆ ನನ್ನ ಕೈಯಲ್ಲಿ ಬಹಳ ಹಿಂದೆ ಇತ್ತು ಈ ಚಿತ್ರ. ರಾಮನ ಒಂದು ಕಾರುಣ್ಯ ನೋಟ, ಸೀತೆ ಒಂದು ಖುಷಿಯಾದ ಮೋರೆ, ಹನುಮಂತ ಆಹಾರವನ್ನು ಇಟ್ಟುಕೊಂಡು ನೋಡುವ ಬಗೆ ಅವನ ಕೈಯಲ್ಲಿ. ಈ ಕಲ್ಪನೆ ಯಾವತ್ತೋ ಇದ್ದದ್ದು. ಇದು ಸುಮ್ಮನೆ ರಾಮನ ಪಾದ ಸೇವೆಯಲ್ಲಿ ಕೂತ ಹನುಮಂತ ಅಲ್ಲ, ಕೈಯಲ್ಲಿ ಮಣಿಯ ಹಾರವನ್ನಿಟ್ಟುಕೊಂಡವ ಸೀತೆ ಕೊಟ್ಟ ಗೌರವದ ಸೊತ್ತದು ಅಂತ ಬಹಳ ಖುಷಿಪಟ್ಟಿದ್ದಾನೆ. ರಾಮನ ಮುದ್ರೆ ಉಂಗುರ ಸೀತೆಗೆ ಕೊಟ್ಟದ್ದಕ್ಕೆ, ಸೀತೆ ಚೂಡಾಮಣಿ ರಾಮನಿಗೆ ನೀಡಿದ್ದಕ್ಕೆ, ರಾಮ ಸೀತೆಯರ ಪ್ರಸಾದವಾಗಿ ಅವನಿಗೆ ಸಿಕ್ಕಿದ